ಕಿವಿ ಕೇಳಿಸ್ಕೊಂಡ ತಂಗಿ ಹೇಳ್ತಾಳ ಏನಂತ್ರಿ ಅವ ಹಾಲ ಮತ್ತು ಸಿದ್ಧಿ ಪುರುಷ ಕೈಲಾಸ ಕೊಂಟಿದ್ದತ್ತ ಅವನಿಗೆ ಭಕ್ತರ ನೆನಪಾಗಿ ಹಾಳಿ ಬಂದತ್ತ ಮತ್ತ ತಂಗಿ ನೀ ಏನು ಕಿವಿ ತಗದೇನ ಜಾಕೆಟ್ ಕಿಶದಾಗ ಇಟ್ಕೊಂಡೇನು ಹೌದು ನನಗ ಕಿವಿ ಕೇಳಿಸಲ್ಲ ನಿನಗ್ ಕೇಳಿಸ್ತಾವಲ್ಲ ಕೇಳಿಸ್ತಕ್ಕೆ ನೀ ಎಲ್ಲಿ ಇಟ್ಕೊಂಡಿದ್ದಿ ಕಿವಿ ನಾ ಏನ ಪ್ರಶ್ನೆ ಕೇಳಿದ್ ಅನ್ನೋದು ಎಲ್ಲರಿಗೂ ಗೊತ್ತದ ಮತ್ ನಿನಗೆ ಯಾಕೆ ಕೇಳಿಸ್ಲಿಲ್ಲ ಅದು ಯೂಟ್ಯೂಬ್ ಚಾಲು ಅದಾವ್ ಹೌದಿಲ್ಲ ಕೇಳಿಸಿದವ್ರು ಹೇಳ್ಬೇಕಾಗಿತ್ತಲ್ಲ ಹೇಳಿದ್ರು ಉತ್ತರ ಸೊಲ್ಲಾಪುರ ಸಿದ್ದರಾಮತ್ತ ನಾ ಕೇಳ್ತಕ್ಕಂತ ಪ್ರಶ್ನೆಕ್ಕ ನೀ ಹೇಳ್ತಕ್ಕಂತ ಉತ್ತರಕ್ಕ ಎಟ್ಟ ಅಜಗಜಂತ್ರ ಪರಕ್ ಅದ ಗೊತ್ತೈತೇನು ಈ ಭೂಮಿಗೆ ಆಕಾಶಕ್ಕೆ ಎಟ್ಟ ಅಂತರದಲ್ಲ ಅಟ್ಟ ಅಂತರದ ನೀ ಬುದ್ಧಿ ಕಟ್ಕೊಂಡು ಇವತ್ತು ಒಂದೇ ದಿನ ಬರಬೇಡ ತಂಗಿ ನಿನ್ನ ಜನ್ಮ ಇರುವವರೆಗೆ ಪ್ರಶ್ನೆಗೆ ಉತ್ತರ ಹೇಳಿ ಇವತ್ತು ಒಂದು ದಿನ ಬ್ಯಾಡ ನೀ ಎಷ್ಟು ದಿನ ಹಾಡಿಕೆ ಮಾಡ್ತಿಲ್ಲ ಅಷ್ಟು ದಿನ ನೀನು ಹುಡುಕ್ಯಾಡ್ಕೊಂಡು ಬಂದು ಎಲ್ಲಿ ಕೂಡ್ತಿ ಅಲ್ಲಿ ಹೇಳು ಮತ್ತ ಮುಂದಿನ ತಿಂಗಳು 5ನೇ ತಾರೀಕು ಕಡಪಟ್ಟಿಗೆ ನಿನ್ನ ಜೋಡಿ ನೀ ಹಾಡಿಕೆ ಅದಾವು ಅವಾಗೂ ಇದೇ ಪ್ರಶ್ನೆ ಕೇಳ್ತೀನಿ ಉತ್ತರ ಹೇಳ ಬಂದು ಇವರು ಜನ್ಮ ಪರ್ಯಂತ ಹುಡುಕಾಡಿದ್ರು ನಿನಗ ಆ ಪ್ರಶ್ನೆ ಉತ್ತರ ಸಿಗಂಗಿಲ್ಲ ಯಾರಿಗಾದ್ರೂ ಬೇಕಾರ ನೀವು ಘರ್ಷಣೆನು ಇಟ್ರಿ ವಿಷಯನು ಇಟ್ರಿ ಮತ್ತ ಮಾತು ಕಮ್ಮಿ ಆಗಂದ್ರೆ ಹೆಂಗಾಗತ್ತವ್ರಿ ಅವ್ರ ಎಟ್ಟ ಮಾತಾಡಿರ್ತಾರ ನಾವು ಅಟ್ಟ ಮಾತು ಹೇಳ್ಬೇಕಾಕತ್ರಿ ಇನ್ ನಾವೇನು ಗೋಳ ಮಾತಾಡಕತ್ತಿಲ್ರಿ ಮಾತಾಡತ್ತೇವಿ ಹಾ ಮಾತಾಡ್ಬೇಕಾಕತ್ರಿ ನಾ ಹೇಳ್ತೀರಿ ಕೇಳ್ರಿ ಕಕ್ಕ ಅವ್ರು ಮಾತಾಡಿ ಮಾತಿಗೆ ನಾವು ಉತ್ತರ ಕೊಡ್ಬೇಕಾಗ್ತದ್ರಿ ಕರೆ ಆಯ್ತು ಕುಂದ್ರ ಮತ್ತ ಅವ್ರು ಮಾತಾಡಿದ್ರೆ ನಾವು ಸುಮ್ ಕುಂದ್ರದಾಗ್ತದ್ರಿ ಇರ್ಲಿ ಇಲ್ಲ ನೀವು ಹೇಳುದು ಕರೆಯತ್ಕ ಆದ್ರ ಕಕ್ಕ ಈಗ ಅವ್ರ ಏನ ಮಾತಾಡ್ರ ಒಟ್ಟು ಮಾತಿಗೆ ನಾ ಉತ್ತರ ಕೊಡಬೇಕಾಕೈತಿ ಇಲ್ಲಿಕ ನಮಗ್ ನಾವ್ ಕೊಡ್ಲಿಕ್ಕಂದ್ರ ಅವ್ರು ಮಾತಾಡ್ತಾರ ಹೌದು ನಾನು ಹುಲಿ ಇಲ್ಲ ನೋಡು ಹುಲಿ ಇರ್ಲಿ ತಮ್ಮ ಇಟ್ಟು ಸೊಲ್ಲಾಪುರ ಸಿದ್ದರಾಮ ಅಂತ ಉತ್ತರ ಹೇಳಿದ್ರು ಇನ್ನೊಂದು ಮಾತೇನು ಕೇಳಿದ್ನ್ಯಾ ಹೇಳ್ರಿ ಸಂಗೊಳ್ಳಿ ರಾಯಣ್ಣನ ಸೈನ್ಯದೊಳಗ ಬೆಳಗಾವಿ ಜಿಲ್ಲಾ ಬೈಲಹೊಂಗಲ ತಾಲೂಕು ಸಣ್ಣಹಳ್ಳಿ ಸಂಗೊಳ್ಳಿ ಊರಾಗ ದೇಶ ಪ್ರೇಮಿ ದೇಶ ಭಕ್ತ ಅನಿಸಿಕೊಂಡ ರಾಯಣ್ಣ ಅಂತ ರಾಯಣ್ಣನ ಸೈನ್ಯದ ಇರುವಂತ ಒಬ್ಬ ವ್ಯಕ್ತಿ ಒಂದು ದಿನಕ್ಕ ಒಂದು ದಷ್ಟಪುಟ್ಟವಾದಂತ ಕುರಿ ಮತ್ತು ಒಂದು ಕೂಡ ಕುರಿ ಹಾಲು ಊಟಕ್ಕೆ ಬೇಕಾಗಿದ್ದು ಆ ವ್ಯಕ್ತಿ ಹೆಸರು ಏನಂತ ಕೇಳಿದಾಗ ಹೇಳಿದ್ರ ಅವರು ಸುರಪುರ್ ನಾಡಿನಿ ಎಲ್ಲನ್ನತ್ತ ಇನ್ನ ಬಂಟ್ನಾಳ ಮಲ್ಲನನ್ನಕಿ ತಂಗಿ ಇಲ್ಲಿ ಸುರಪುರ್ ನಾಡಿನ ಎಲ್ಲನ್ನೆಲ್ಲ ಬಂಟ್ನಾಳ ಮಲ್ಲನನ್ನಕಿ ಅಲ್ಲಿ ಹೋಗಿ ತಿರುಗಾಡಿ ಬಂದಾಡ್ರಿ ಮತ್ ಹೇಳಿದ್ರ ಉತ್ತರ ಕುಲ್ಲ ದೊಡ್ಡ ಶಾಣೆ ಉತ್ತರ ಕುಲ್ಲ ಮಾಡಿದ್ರ ಬುಕ್ಕ ಓದಿ ಅದು ಸಣ್ಣ ಏನವ ಅದಕ್ಕೆ ಮಾತಾಡತ್ತಾರ್ರಿ ಅವರು ಮಾತು ಕಿವಿ ಕೇಳ್ತದ ಇಲ್ಲ ಇನ್ನ ಪ್ರಶ್ನೆ ಉತ್ತರ ಹೇಳುದು ಬ್ಯಾಡ ನೀವು ಸ್ವಲ್ಪ ಸನೇ ಬಂದಿದ್ರಿ ಅಂದ್ರ ನಮಗ್ ತಿಳಿದಟ್ರ ಹೇಳಿವಂದ್ರ ಅದೊಂದು ಮಾತು ಬ್ಯಾರಿ ದಯವಿಟ್ಟು ಗದ್ಲ ಮಾಡಬೇಡ್ರಿ ಲಕ್ಷ್ಯ ನಿಮ್ ಕಡೆ ಹೋಯ್ತಂದ್ರ ನಮ್ಮ ಬಾಯನ ಮಾತಾಡ್ತಾವ ವಿಷಯ ಎಲ್ಲಿ ಬಿಟ್ಟು ತಮ್ಮ ಅವ್ರಿಗೆ ಸರಿ ಕಾಕಾಗ ಸುರಪುರ್ ನಾಡಿನ ಎಲ್ಲಾರ್ನತ್ತ ನಿಮ್ಮ ಪ್ರಶ್ನೆ ಕೂತ್ರ ಕುಲ್ಲ ನೀವು ಸಾಯುವರೆಗೂ ನಮ್ಮ ಪ್ರಶ್ನೆ ಕೂತ್ರ ಹೇಳೋದಾಗಲ್ಲ ನಿಮಗ ಮೊಬೈಲ್ ತಂದು ಹೇಳಬೇಡ್ರಿ ಪುರಾಣಿ ಹಿಡ್ಕೊಂಡ್ ಹೇಳಿದ್ರೆ ಅದು ಒಂದು ಮಾತು ಬ್ಯಾರೆ ಅತ್ತ ತಂಗಿ ಹೇಳ್ತಾಳ ಈಗ ತಂಗಿ ಬಹಳ ಅಭ್ಯಾಸ ಮಾಡ್ಯಾವತ್ತಮ್ಮ ಹೌದಿಲ್ಲ ತಂಗಿ ನಿನ್ನಟ್ಟು ಶಾಣೆ ನಾಯೇನ್ ಇಲ್ಲವ ನನಗ ನನ್ನ ಗುರು ಎಟ್ಟು ಹೇಳ್ತಾನಲ್ಲ ನಮ್ಮ ಗುರುಗಳು ಎಟ್ಟು ಕಲಿಸ್ಯಾರ ಎಟ್ಟು ತಿಳಿಸ ಅಟ್ಟೆ ಹೇಳಕಿನ ನಿನ್ನಂಗ ಉತ್ತರ ಕುಲ್ಲ ಪುರಾಣದಾಗ ತಂದ್ ಹೇಳುದು ಇಂತಾದ ಮಾತು ಮಾತಾಡುದು ಬಿಡ್ರಿ ನೇರವಾಗಿ ಪ್ರಶ್ನೆ ಉತ್ತರ ಕೊಡೋದ್ ಕಲೀರಿ ವಿಷಯ ಮಾತಾಡೋದು ಕಲೀರಿ ನನ್ನಪ್ಪ ಜಗತ್ತಿನಾಗ ಎಂತಿಂತ ಪವಾಡಗಳನ್ನ ಮಾಡ್ಯಾನ ನಿಮ್ ಮೌನ ಕೆಲಸ ಏನದು ಹೇಳಿದ್ಮೇಲೆ ಇನ್ಯಾಗ ಅಟ್ಟೆ ಮಾಡಿ ನಿಮ್ಮ ಮಾವ ಕಾಕ ಸುಮ್ಮನೆ ಕುಂದ್ರು ಕೈಯಾರೆ ಮುಗಿದ
ನಿಮ್ಗ್ ಬಾಳ ಆಗಿತ್ತಂದ್ರ ಒಂದೊಂದು ಎರಡೆರಡು ಕಪ್ ಚಾರಿ ಕುಡೀರಿ. ಹ ಇರ್ಲಿ ಹಾ ತಮ್ಮ ಕೇಳು. ಏನ್ರಿಪ್ಪ ಆ ನಮ್ಮಪ್ಪ ಏನೇನು ಪವಾಡಗಳನ್ನ ಮಾಡಿದ. ಏನ್ರಿಪ್ಪ ಯಾರು ಬೇರೆ ದೇವರ ಗುರು ಶಿಷ್ಯ ಮಾಳಿಂಗರಾಯ. ಮಾಳಿಂಗರಾಯ ಗುರುವಿನ ಸೇವೆ ಮಾಡ್ತಿದ್ದ ತಮ್ಮ ನನ್ನಪ್ಪ ಮಾಳಿಂಗರಾಯ. ಶಿರಡೋನ ಮಠದಾಗ ಗುರುವಿನ ಸೇವೆ ಮಾಡ್ತಿದ್ದ. ಹೌದ ಗುರುವಿನ ಸೇವೆ ಮಾಡುವಂತ ಸಂದರ್ಭದೊಳಗ ಗುರು ಬೀರಪ್ಪ ಹೇಳ್ತಾನ, ಏನತ್ರಿ ಮಾಳಿಂಗರಾಯ ದಿನ ನೀ ಮಾಡುವಂತ ಸೇವೆ ನನಗೆ ಬೇಸರ ಆಗ್ಯದ. ಮಚ್ಚಾಗ್ಯದ ಹೊಳ ಮುಟ್ಟದ ಹೋಗ ಕಪ್ಪಿ ಕಲ್ಕದ ಶೀತ ತಂದು ನನ್ನ ಪೂಜೆ ಮಾಡು ಅಂತ ಹೇಳ್ದ. ಹೇಳ್ದಾಗ್ರಿಪ್ಪ ಅವಾಗ ಮಾಳಿಂಗ್ರ ಹೇಳ್ತಾನ, ಏನತ್ರಿ ಯಪ್ಪ ಯಪ್ಪ ನಿನ್ನ ದಯ ನನ್ನ ಮೇಲಿತ್ತಂದ್ರ ಎತ್ತಂದ್ರ ನಾ ತಂದು ನಿನ್ನ ಪೂಜೆ ಮಾಡ್ತೀನಿ ಅಂತೇಳಿ ಪ್ರತಿನಿತ್ಯ ಗುರು ಏನು ಬೇಡ್ತಂದ್ರ ಅದು ಬೇಡಿದ ತಂದ ಮಾಳಿಂಗ್ರ ಗುರುವಿನ ಸೇವೆ ಮಾಡಿದ. ನನ್ನಪ್ಪ ಮಾಳಿಂಗ್ರ ಅಂತ ಸೇವೆ ಮಾಡಂತ ತಿಳ್ಕೊಂಡು ಹೌದು ಕೈಲಾಸದಿಂದ ಪರಮಾತ್ಮ ಬಂದು ಮರ್ತ್ಯ ಲೋಕಕ್ಕೆ ಬಂದು ಮುಂಡಾಸ ತಯಾರಿ ಮಾಡಿ ಹೋಗ್ತಾನೆ. ಸತ್ಯ ಭೂಮಿ ತಲೆ ಮ್ಯಾಗ ಉಳಿದ. ಇನ್ನಾದ್ರೂ ಕೂಡ ಹೌದಿಲ್ಲ? ಹೌದು ಅಂತ ಸೇವೆ ಯಾರು ಮಾಡ್ಯಾರ? ಯಾರಿಪ್ಪ ನನ್ನಪ್ಪ ಮಾಳಿಂಗ್ರಾಯ ಮಾಡ್ಯಾನ. ಮಾಡ್ಯಾರಲ್ರಿಪ್ಪ ಹೌದಿಲ್ಲ? ಹೌದು ಇನ್ನೊಂದು ಮಾತ, ಏನ್ರಿಪ್ಪ ಮಾತ ಜಗತ್ತಿನೊಳಗ ತಮ್ಮ ತಂದೆ ಇರ್ಲಾರೆ ಯಾವ ಕೆಲಸನೂ ಆಗಂಗಿಲ್ಲ. ಆಗುದಲ್ಲಲ್ರಿಪ್ಪ ಯಾಕಂದ್ರ ಯಾಕ್ರಿ ತಾಯಿ ತಂದೆ ಅನ್ನುವಂತ ವಿಷಯದೊಳಗ ಹೌದು ನಿಮ್ಮವ್ವ ಎಲ್ಲಿನೂ ಹತ್ತಂಗಿಲ್ಲ. ಹೌದು ಹೌದಿಲ್ಲ? ಹೌದು ಜಗತ್ತಿನಾಗ ಎಂತಿಂತ ಪವಾಡಗಳನ್ನ ಮಾಡ್ಯಾರ, ಎಲ್ಲೆಲ್ಲಿ ಭಕ್ತರನ್ನ ಉದ್ಧಾರ ಮಾಡ್ಯಾರ. ಮಾಡ್ಯಾರಿಪ್ಪ ಯೋಗಿನಾದ ಅಮೋಘ ಶುದ್ಧ ಕೈಲಾಸದೊಳಗ 7 ಯುಗದಾಗ 7 ಅವತಾರ ತೊಟ್ಟು ಭಕ್ತಿ ಮಾಡಿದ. ಮಾಡ್ದಾರಲ್ಪ ಅಡಿಕೇಶ್ವರ ಋಷಿ ಅವತಾರದೊಳಗ ಭಕ್ತಿ ಮಾಡ್ತಿದ್ದ. ಇನ್ನ 1001 ಹೂವ ತಂದು ಗುರುವಿಗೆ ಏರಿಸ್ತಿದ್ದ ಪರಮಾತ್ಮಗ. ಅವಾಗ್ರಿಪ್ಪ ಏನಾಯ್ತು ಮುಂದ ಒಂದು ಹೂವ ತೆಳಗ ಬಿದ್ದು ತಮ್ಮ ಒಂದು ದಿನ ಪಾದನಾಗ ಬಿದ್ರ ಬಿದ್ದಾಗ ಏನ್ ಹೇಳ್ತಾನ್ರಿಪ್ಪ ಅಂಬಸಿದ್ದ ಕಾಲನಾಗ ಹೋಗ್ಬತ್ತ ತಿಳ್ಕೊಂಡು ಪಾದನೆ ಕಡ್ದ. ಒಂದು ಹೂವು ಅಮೃತ ಸಂಗತ ಒಂದು ಹೂ ಕಂಬಿದಿಸಲಿಂದ ಪರಮಾತ್ಮ ಕೇಳ್ತಾನ, ಏನತ್ರಿ ಅಮೋಘ ಶುದ್ಧ ಅಮಾವಾಸ್ಯದ ಇವತ್ತ ಅಡಿಕೇಶ್ವರ ಅವತಾರದಾಗ ಕೇಳ್ತಾನ, ಹೌದು ಇನ್ನ 1001 ಹೂ ತಂದು ಪೂಜೆ ಮಾಡ್ತಿದಿ, ಇವತ್ತು ಒಂದು ಹೂ ಕಮ್ಮಿದಲ್ಲ ಒಂದವ. ಅವಾಗ್ರಿಪ್ಪ ಏನ್ ಹೇಳ್ತಾರ ಅವಾಗ ಅಪ್ಪ ಅಮೋಘ ಸಿದ್ಧ ಅಡಿಕೇಶ್ವರ ಹೇಳ್ತಾನ, ಏನತ್ರಿ ಯಪ್ಪ ಯಪ್ಪ ಒಂದು ಹೂ ಕಂಡು ಬಿದ್ರಿನತ್ತು ನನ್ನ ಶಿರಾನೇ ಒಂದು ಹೂ ತಗೊಂತ ಕಡ್ದು ಶಿರಾ ಮುಂದಿಟ್ಟಾನ. ಹೌದು ಹೌದ್ರಿಪ್ಪ ಅಂತ ಭಕ್ತಿ ಮಾಡಿದ ಸಲುವಾಗಿ ಹೌದು ಕೈಲಾಸದ ಮರ್ತಿ ಲೋಕಕ್ಕೆ ಇಳಿದು ಬರ್ಬೇಕಾದ್ರ ಹೌದು ಬಡವಗ ಭಾಗ್ಯ ಬಂಜಿಗ ಮಕ್ಕಳ ಮಳಿಕಿಲ ಬೆಳಿಕಿಲ ಸಂಗಟ ಬಯಲು ಬತ್ತಾಡ್ಸಿದನ್ನ ಕರ್ಕೊಂಡ ಮುಂದೆ ನಂದಿಗೆ ಮಾಡ್ಕೊಂಡು ಹಿಂದ ತಂದೆಗೆ ಕರ್ಕೊಂಡ ಕರ್ಕೊಂಡು ಕೈಲಾಸದ ಮರ್ತ ಲೋಕಕ್ಕೆ ಇಳಿದು ಬಂದಾನ. ಯಾರು? ಯಾರಿಪ್ಪ ಅಮೋಘ ಸಿದ್ಧ. ಹೌದು ಅಮೋಘ ಸಿದ್ಧನ ಭಕ್ತಿಗೆ ಪರಮಾತ್ಮ ದರಿಗಿಳಿದು ಬಂದಾನ. ಬಂದಾರಲ್ರಿಪ್ಪ ಹೌದಿಲ್ಲ? ಹೌದಾ ಮಕ್ಕಳ ಎಲ್ಲರ ಪಟ್ಟಣಕ್ಕೆ ಹೋರಿ ಪಟ್ಟಣದ ಕೆಳಗೆ ಅರಿಕೇರಿ, ಮಕ್ಕಳ ಇಲ್ಲದವರು ಪಟ್ಟಣಕ್ಕೆ ಹೋರಿ ಪಟ್ಟಣದ ಕೆಳಗೆ ಅರಿಕೇರಿ, ಅರಿಕೇರಿ ಅಮೋಘ ಸಿದ್ಧನ ಮಟ್ಟಕ್ಕೆ ಬಂದ್ರ ಮಕ್ಕಳ ತೊಟ್ಟಿಲ ಕಟ್ಟು ಕೈವಾನ ಅಂತ ಹೇಳ್ಯಾರ. ಹೇಳ್ಯಾರಿಪ್ಪ ಹೇಳ್ಯಾರ ಹೌದಿಲ್ಲ? ಹೌದು ಬೇಡದ ಭಕ್ತರಿಗೆ ಬೇಡದ ಕೊಡುವಂತ ತಾಕತ್ತು ನಮ್ಮ ಅಪ್ಪನ ಬಲ್ಯವ. ಆದ ಹೌದಿಲ್ಲ? ಹಂಗ ತಾಕತ್ತಿತ್ತಾರ ನಿಮ್ಮ ಮೌನ ಬಳಿ ಏನೇನ ತಾಕತ್ತದ ಏನೇನ ಪೌಡ ಮಾಡಲ್ಲ ಮುಂದಿನ ಸದ್ಯ ಕೂತವ್ರಲ್ಲಿ ಇವ್ರು ಬರೀ ಗಾಡಿ ಹಾಕುತ್ತ ಗೀರ್ತಾವ್ರಿ ಇವ್ರು. ಕೇಳ್ರಿ ಬ್ಯಾಟ್ರಿ ಹೇಳ್ತೀರಿ ಯಾಕೆ ಇರ್ಲಿ, ಬಾಳ ಹೇಳಿ ಬಾಳ ಮಾತಾಡುವಂತ ಅವಶ್ಯಕತೆ ಇಲ್ಲ. ದಿನ ಅಂತ 2-3 ತಾಸು ಮಾಡ್ತಾರೆ ಇಲ್ಲ, ತಮ್ಮ ಟೈಮ್ ಬಾಳ ಆಗ್ಯದ. 4 ನುಡಿ ಚಾಲನ್ನ ಹಾಡಿ ಹಾಡಿ ಸರ್ಜರಿ ಕಲ್ಲು ಹತ್ರಿಗೆ ಬಾಳೆ ಹೋಗುತ್ತದ. ಏನೇನ ಮಾತಾಡ್ತೀರಿ ಏನೇನ ಹಾಡ್ತೀರಿ ಏನೇನ ಪುರಾಣ ತರ್ತೀರಿ ಅದ್ 12 ಏನ್ ಹಾಲು ಮತ್ತ ತರ್ತಿರೋ? ಬರ್ರಿ ನಿಮ್ಮ ಅವ್ವಗ ಎಲ್ಲೆಲ್ಲಿ ಏನೇನ ಮಾಡ್ಯಾಳ ಎಲ್ಲ ಹೇಳ್ತಾರ ಅವ್ರು. ಹೇಳ್ತಾರೆ ಒಂದು ಮಾತಿ ಹೇಳುದದ, ಕಿವಿ ಕೇಳ್ದಂಗ ಹೇಳ್ರಿ ಒಟ್ಟ ಯಾರಿ ಅವನಿಗೆ ಕಿವಿ ಕೇಳಿಸ್ಬೇಕ. ಆ ಹುಚ್ಚಗ ಕಿವಿ ಮೊದಲ ಕೇಳಂಗಿಲ್ಲ ಅದು ಶುಗರ್ ನೋಡ್ರಿ. ಅವ ಏನು ಬೇರೆ ತಮ್ಮದನ ಆ ನಮ್ಮವ್ರೇ ನಮಗ ಮಾತಾಡಿದ್ರಂದ್ರ ನಮ್ಮವ್ರೇ ನಮಗ ಹೆಂಗ ವೈರಿ ಆಗ್ತಾರಂದ್ರ ಯಾವಾಗ ವೈರಿ ಆಗ್ತಾರ ಯಾವಾಗ ತಮ್ಮ ಅನ್ಬೇಡ್ರಿ ನೀವು ಒಟ್ಟೆ ಅದಕ್ಕೆ ಹೇಳುದ ಮಾತು ಕೇಳು. ಏನ್ರಿಪ್ಪ ಮಾತು ಒಂದೇ ನಿಮಿಷದೊಳಗ ಮಾತು ಮುಗಿಸ್ತೀನಿ. ಏನ್ರಿ ತಮ್ಮ ಗೋಕಾಕ ತಾಲೂಕು ಪಾಮಲ್ದಿನಿ ಅಂತ ಗ್ರಾಮ ಒಳಗ ಏನಾಯ್ತ್ರಿಪ್ಪ ನಾಯಿಗೆ ಮತ್ತ ಕತ್ತಿಗೆ ರೇಷಿಗೆ ಬಿಟ್ಟಿದ್ರಂತ. ರೇಷಿಗೆ ಬಿಟ್ಟಾರಿಪ್ಪ ನಾಯಿಗೆ ಕತ್ತಿಗೆ ರೇಷಿಗೆ ಬಿಟ್ಟಂತ ಸಂದರ್ಭದೊಳಗ ಪಕ್ಕ ಕೇಳ್ರಿ ಕತ್ತಿಗೆ ನೋಡಿ ನಾಯಿ ನಗುತ್ತಿತ್ತ. ಏನಂತ್ರಿ
ಏನತ್ ನಗ್ತಿತ್ತಂದ್ರ ಹೌದು ಈ ಕತ್ತಿಕಿನ ಮುಂಚೆ ನಾನೇ ಓಡಿ ಹೋಗಿ ಮುಂದ ಸಿಂಹಾಸನ ಕುಂದಿರ್ತೀನೋ ನಾನೇ ಗೆಲ್ತೀನೋ ಅಂತೇಳಿ ನಾಯಿ ನಗತಿತ್ತ. ನಾನು ಅಹಂಕಾರ ಇದು ನಾಯಿ ನಗುವಂತ ಸಂದರ್ಭದೊಳಗ ರೇಷಿಗೆ ಬಿಟ್ಟು ಬಿಟ್ಟಾಗ ಕತ್ತಿನ ಎಟ್ಟು ಓಡ್ಲಿಕ್ಕತ್ತಿದ್ದು. ನಾವ್ ಹೊಂಟಿದ್ದು ಆ ಓಡುವಂತ ಸಂದರ್ಭದಾಗ ಬೀದ್ಯಾನ ನಾಯಿಗಳು ಬಂದ್ ಆಟ ಮಂದಿ ನಾಯಿಗೆ ತೊಡಲಕತ್ತಿದ್ದವು. ಇದು ನಾಯಿ ಓಡಿ ಹೊಂಟಿದ್ದು ನಾ ಮ್ಯಾಲ ಕುಂದ್ರಬೇಕಾತ ಅದ್ರ ಟೈಮದಾಗ ನಡಬರ್ಕ ಬಂದು ನಾಯಿಗಳು ಅಡ್ಡಗಟ್ಲಕತ್ತಿದ್ವು. ಹೌದು ಈ ಎಲ್ಲಾ ನಾಯಿಗಳ ಕೈಯನ್ನ ಕಸ್ಕೊಂಡು ಹೋಗಿ ನಾನು ಸಿಂಹಾಸನದಾಗ ನಾಯಿ ಕುಂದ್ರಬೇಕು ಅನ್ಕೊಡ್ದ ಕತ್ತಿ ಹೋಗಿ ಸಿಂಹಾಸನದಾಗ ಕೂತಿತ್ತ. ನಾಯಿ ಹೋಗಬೇಕನ್ನೋಟಿಗೆ ಕತ್ತಿ ಹೋಗಿ ಕೂತಾದ. ತಮ್ಮ ಮನುಷ್ಯನಲ್ಲಿ ನಾನು ಅಹಂಕಾರ ಬರಬಾರದು. ಬರಬಾರ್ದು ಬತ್ತಂದ್ರ ನಮ್ಮವ್ರೇ ನಮಗ ಕಾಲಿಡಿದು ಜಗ್ಗಿ ಹೋಗಿತ್ತಾರ, ಬ್ಯಾರೆದವ್ರು ಯಾರು ಏನು ಮಾಡಂಗಿಲ್ಲ, ಯಾವಾಗ ಚೂರಿ ಹಾಕ್ತಾರ ಗೊತ್ತಾಗುಲ್ಲ. ಹೇಳಾಕ ಬರಂಗಿಲ್ಲ. ಇರ್ಲಿ, ಹಾ ಇವತ್ತು ಭಗವಂತನ ಮ್ಯಾಲ ನಂಬಿಕೆ ವಿಶ್ವಾಸವನ್ನು ಇಟ್ಟು ಇಟ್ಕೊಂಡು ಎಲ್ಲರೂ ಸತ್ಯಸಂಗದ ಹೊಟ್ಟೆವಾಲಗ ಶಿವಸ್ಥಾನದ ನುಡಿಗಳನ್ನ ಕೇಳಲು ಬಂದು ಕೂಡಿರಿ ಅಂದ್ರ ಕುಡ್ಯಾರಂದ್ರ ಇವತ್ತು ಭಕ್ತಿ ಹೆಂಗ ಮಾಡಬೇಕು? ಹೆಂಗ್ರಿಪ್ಪ ನಾವು ತೆಳಗ ಕೂತ ಭಕ್ತಿ ಮಾಡಿದ್ರ ಮ್ಯಾಲ ಕೂತ ಪರಮಾತ್ಮ ಹೋಗಿ ಮುಟ್ಟಬೇಕು, ಹಂಗ ಭಕ್ತಿ ಮಾಡಬೇಕಾಗ್ಯದ. ಹೌದು ಹೌದ್ರಿಪ್ಪ ಹೌದಿಲ್ಲ? ಹೌದು ಭಾಳ ಹೇಳಿ ಭಾಳ ಮಾತಾಡ್ಲಾರ್ದೆ ಹೌದು ನಾಲ್ಕುಡಿ ಚಲನ ಹಾಡಿ ಹಾಡಿ ಬಾಳೆ ಗುರ ಮಿಟ್ಟ ಬಿಡುದು. ಹೌದು